ಡಿಫ್ರೆನ್ಷಿಯೇಟ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ y ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ e ಟು ದ ಪವರ್ ಆಫ್ ರೂಟ್ ಆಫ್ ಎಕ್ಸ್ ಫಾರ್ ಎಕ್ಸ್ ಗ್ರೇಟರ್ ದೆನ್ 0. ಹಾಂ, ಇಲ್ಲಿ ಚೈನ್ ರೂಲ್ ಉಪಯೋಗಿಸ್ಬೇಕಾಗುತ್ತೆ. ಸೊ ವಾಟ್ ಆರ್ ದ ಲೆವೆಲ್ಸ್ ಆಫ್ ರೂಲ್? ಸೊ ಇದು ನಿಮ್ಮ ಮೊದಲನೇ ರೂಲು, ಇದು ನಿಮ್ಮ ಎರಡನೇದು, ಇದು ಮೂರನೇದು. ಸರಿನಾ ತಪ್ಪಾ? ಸರಿ ಇದೆಯಲ್ವಾ? ಸೊ ಮೊದಲೇದು ರೂಟ್ ಅಂತ ಹೇಳಿದೆ ಒಂದು ಆಪ್ರೇಷನು, ಆಮೇಲೆ ಇ ಟು ದ ಪವರ್ ಆಫ್ ಸಮಥಿಂಗ್ ಇಸ್ ಅನದರ್ ಆಪ್ರೇಷನ್ ಆ್ಯಂಡ್ ರೂಟ್ ಅಗೇನ್ ಇಸ್ ಅನದರ್ ಆಪ್ರೇಷನ್. ಮತ್ತು ಅದರೊಳಗಡೆ ಎಕ್ಸ್ ಇದೆ. ಸೊ ಎಕ್ಸನ್ನು ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಸೊ ಇಲ್ಲಿನ ಡಿರೈವೇಟಿವ್ ಏನು ಬರುತ್ತೆ ಅಂತ ಹೇಳಿದ್ರೆ 1/2 ಸ್ಕ್ವೇರ್ ರೂಟ್ ಆಫ್ ಇ ಟು ದ ಪವರ್ ಆಫ್ ರೂಟ್ ಆಫ್ ಎಕ್ಸ್. ಮತ್ತು ತಿರ್ಗಾ ನಾವು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಇ ಟು ದ ಪವರ್ ಆಫ್ ರೂಟ್ ಆಫ್ ಎಕ್ಸ್ ಅಲ್ವಾ? ಸೊ ಇಲ್ಲಿ 1/2 root of e to the power of root of x. So differentiation of this is e to the power of root of x itself alva. Mattirga we need to differentiate root of x. ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇದನ್ನು ನಾನು ಎ ಅಂತ ತೊಗೊಂತು ಅಂತ ಹೇಳಿದ್ರೆ ಇದು ಕೂಡ ಎ ಡಿವೈಡ್ ಬೈ ರೂಟ್ ಆಫ್ ಏನಾಗುತ್ತೆ? ರೂಟ್ ಎ ಅಲ್ವಾ? ಹಾಗಾಗಿ ಇದನ್ನು ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. ಸೊ ದಿಸ್ ಇಸ್ ರೂಟ್ ಆಫ್ ಇ ಟು ದ ಪವರ್ ಆಫ್ ರೂಟ್ ಆಫ್ ಎ ಡಿವೈಡ್ ಬೈ 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಆಫ್ ಎಕ್ಸ್ ಇಸ್ 1/2 ರೂಟ್ ಆಫ್ ಎಕ್ಸ್. ಸೊ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ 1/4 ಇಂಟು ಸ್ಕ್ವೇರ್ ರೂಟ್ ಆಫ್ ಇ ಟು ದ ಪವರ್ ಆಫ್ ರೂಟ್ ಆಫ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್. ಸರಿನಾ? ಸೊ ಡೊಮೈನ್ ಇಲ್ಲಿ ಎಂತೆಂಥ ಇನ್ಪುಟ್ ಕೊಡ್ಬೋದು ನಾವು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ಸ್ಗೆ? ಮೊದಲೇದಾಗಿ ಎಕ್ಸ್ ಡಿನಾಮಿನೇಟರಲ್ಲಿದೆ. ಸೊ ಇಟ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ. ರೂಟ್ ಆಫ್ ಎಕ್ಸ್ ಡಿನಾಮಿನೇಟರಲ್ಲಿದೆ, ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ ವಿಚ್ ಇಸ್ ಪಾಸಿಟಿವ್ ಆ್ಯಂಡ್ ಮೋರ್ ದೆನ್ 0. ಇನ್ನೇನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಇದರಲ್ಲೂ ಕೂಡ ರೂಟ್ ಎಲ್ಲ ಇದೆ. ಸೊ ದಟ್ ಇಸ್ ಕವರ್ಡ್. ಸೊ ಇಟ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ ವಿಚ್ ಇಸ್ ಪಾಸಿಟಿವ್ ಆ್ಯಂಡ್ ಡಿನಾಮಿನೇಟರ್ ರೂಟ್ ಇದೆ, ಡಿನಾಮಿನೇಟರ್ ಎಕ್ಸ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದೆನ್ 0 ಹಾಗಾದರೆ. ಸೊ 0 to infinity ಎಕ್ಸ್ಕ್ಲೂಡಿಂಗ್ 0.